ಎನುತ ಖಳನಿದಿರಾಗಿ ಮಧುಮರ್ದನನ ಹಳಚಿದನ ಸುರರಿಪುವಿನ ಮೊನೆಗಣೆಯಲೇ ಮುಳುಗಿದನು. ಬಳಿಕ ಮುಹೂರ್ತದಲ್ಲಿ ಧನುಜ ವೈರಿಯ ಮುಸುಕಿದನು. ತನಗೆ ನೋಟಕವಾಯ್ತು ಭೂಪತಿ ಜನ ಸುನೀತ ಮುರಾರಿಗಳ ಕೌತಾಹಲಾಹವಕ್ಕೆ. ಬಿಡುವ ತೊಡಚುವ ಸಂಧಿಸುವ ಜೇವಡೆವ ಹೂಡುವ ತಾಗಿಸುವ ಹಿಳುಕಿಡುವ ಹರಿಸುವ ಬೆಸುವ ಭೇದಿಸುವ ಸಮಕೌಶಲವಾ. ನುಡಿವ ಕವಿಯ ರೈಬರಿಯ ಬಾಯ್ಬಡಿಕನೇ ಶಿಶುಪಾಲನಿ ಪರಿ ನಡೆಸುತ್ತಿರ್ದನು ಹರಿಯೊಡನೆ ಸಮಬೆಸನ ಬಿಂಕದಲ್ಲಿ. ಸೋತನೈ ಹರಿಯಂದು ಚೈದ್ಯನ ಭೂತುಗಳು ಬಣ್ಣಿಸಿದರೀ ನಿರ್ಭೀತ ಯಾದವ ಸೈನ್ಯವಿದ್ದುದು ಹರ್ಷ ಕೇಳಿಯಲಿ. ಈತ ರಾವಣ ಮುನ್ನ ಭುವನ ಖ್ಯಾತನೆಂದ ಮರರು ವಿಮಾನವು ವ್ರಾತದಲ್ಲಿ ನೆರೆ ನೋಡುತ್ತಿರ್ದುದು ಸಮರ ಸಂಭ್ರಮವಾ. ಧರಣಿಪತಿ ಕೇಳ್ ಕೃಷ್ಣ ಶಿಶುಪಾಲರ ಮಹಾಸಂಗ್ರಾಮ ಮಧ್ಯದೊಳ್ ಉರಿದುದಿಳೆ ಹೊಗೆದುದು ದಿಶಾವಳಿ ಧೂಮಕೇತುಗಳು. ತರಣಿ ಮಂಡಲ ಮಾಲೆಗಳು ವಿಸ್ತರಿಸಿತ ಆಕಾಶದಲ್ಲಿ ಪರ್ವದಲ್ ಉರವಣಿಸಿದನು ರಾಹು ಚಂದ್ರಾದಿತ್ಯ ಮಂಡಲವಾ. ನಡುಗಿತವನಿಯ ಕಾಲದಲ್ಲಿ ಬರಸಿಡಿಲು ಸುಳಿದುದು ಹಗಲು ತಾರೆಗಳಿಡಿದು ಅಭ್ರದಲಿಳೆಗೆ ಸುಳಿದುದು ರುಧಿರಮಯ ವರ್ಷ. ಮಿಡುಕಿದವು ಪ್ರತಿಮೆಗಳು ಶಿಖರದಿ ನುಡಿದು ಬಿದ್ದುದು ಕಳಶ ಹೆಮ್ಮರವಡಿಗಡಿಗೆ ಕಾರಿದವು ರುಧಿರವ ನರಸ ಕೇಳೆಂದ. ಹೀಗೆಂದು ದುಷ್ಟ ಶಿಶುಪಾಲನು ಕೃಷ್ಣನೊಡನೆ ಹೋರಾಡಿದನು. ಶ್ರೀಕೃಷ್ಣನ ಬಾಣಗಳಲ್ಲಿ ಕಾಣದಾಗಿ ಸ್ವಲ್ಪ ಹೊತ್ತಿನಲ್ಲೇ ಅವನನ್ನು ಬಾಣಗಳಿಂದ ಮುಚ್ಚಿದನು. ಶಿಶುಪಾಲ ಶ್ರೀಕೃಷ್ಣರ ಯುದ್ಧಕ್ಕೆ ರಾಜರು ನೋಟಕರಾದರು. ಅವರು ಹೆದೆಯನ್ನು ಜೇವಡೆಯುವ, ಬಾಣವನ್ನಿಡುವ, ಗುರಿಯಿಡುವ, ಎದುರಾಳಿಯ ಬಾಣಗಳನ್ನು ನಿಲ್ಲಿಸುವ, ಬಾಣಗಳನ್ನು ಬಿಡುವ, ಗುರಿಯನ್ನು ಭೇದಿಸುವ ಕೌಶಲ್ಯವನ್ನು ವರ್ಣಿಸುವ ಕವಿ ಯಾರು? ಶಿಶುಪಾಲನು ಬರಿಯ ಬಾಯ್ಬಡುಕನಲ್ಲ, ಶ್ರೀಕೃಷ್ಣನಿಗೆ ಸರಿಸಮಾನವಾದ ಟಿವಿಯಿಂದ ಯುದ್ಧ ಮಾಡುತ್ತಿದ್ದನು. ಶಿಶುಪಾಲನ ಜೊತೆಯವರು ಶ್ರೀಕೃಷ್ಣನು ಸೋತ ಎಂಬ ಭಂಡತನದ ಮಾತಾಡಿದರು. ಯಾದವ ಸೈನ್ಯವು ಸಂತೋಷದಿಂದ ನೋಡುತ್ತಿತ್ತು. ಇವನು ಮೊದಲು ಪ್ರಖ್ಯಾತನಾದ ರಾವಣನಾಗಿದ್ದನು, ಇವನ ಕಾಳಗವನ್ನು ನೋಡೋಣ ಎಂದು ಆಕಾಶದಲ್ಲಿ ದೇವತೆಗಳು ವಿಮಾನದಲ್ಲಿ ಕುಳಿತು ನೋಡುತ್ತಿದ್ದರು. ಜನಮೇಜಯನೇ ಕೇಳು, ಶ್ರೀಕೃಷ್ಣ ಶಿಶುಪಾಲರು ಯುದ್ಧ ಮಾಡುತ್ತಿರುವಾಗ ಭೂಮಿಗೆ ಉರಿ ಹತ್ತಿತ್ತು. ದಿಕ್ಕುಗಳನ್ನು ಹೊಗೆಯ ಸುರುಳಿಗಳು ಆವರಿಸಿದವು. ಧೂಮಕೇತುಗಳು ಕಾಣಿಸಿಕೊಂಡವು. ಆಕಾಶದಲ್ಲಿ ಅನೇಕ ಸೂರ್ಯರು ಕಾಣಿಸಿದರು. ರಾಹುವು ಸೂರ್ಯಚಂದ್ರನನ್ನು ನುಂಗಿದನು. ಗ್ರಹಣವಾಯಿತು. ಅಕಾಲದಲ್ಲಿ ಭೂಮಿಯು ನಡುಗಿತು. ಬರಸಿಡಿಲು ಬಡಿಯಿತು. ಶುಭ್ರಾಕಾಶದಿಂದ ಬಡಿಯುವ ಸಿಡಿಲು ಹಗಲು ಹೊತ್ತಿನಲ್ಲಿ ಆಕಾಶದ ತುಂಬ ನಕ್ಷತ್ರಗಳು ಕಂಡವು. ರಕ್ತದ ಮಳೆ ಸುರಿಯಿತು. ದೇವಾಲಯಗಳಲ್ಲಿ ಪ್ರತಿಮೆಗಳು ನಡುಗಿದವು. ಶಿಖರದಿಂದ ಕಳಶವು ಕಳಚಿಬಿತ್ತು. ದೊಡ್ಡ ದೊಡ್ಡ ಮರಗಳು ರಕ್ತವನ್ನು ಕಾರಿದವು.